ನಮ್ಮ ಲಕ್ಕಿ ಅಲ್ವಾ? ಏನಕ್ಕ ಲೈವ್ ಬಿಟ್ಟಿದ್ದಾನಕ್ಕ? ಹೇ ಇಲ್ಲ ಅಣ್ಣ, ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾರೆ ಡ್ರೈವರು. ಬೇಕು ನಮ್ಮ ಬೇಡ ಹಿಮ, ಇಳಿಸ್ಬಿಡು ಹಿಮ. ಆಯ್ತು ಇಲ್ಲೇ ವೆಯ್ಟ್ ಮಾಡೋದು. ಚೈತ್ರ ಆನಂದ್ ಆನಂದ್ ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದೇ ಕಂಟಿನ್ಯೂಯೇಷನ್ ವ್ಲಾಗ್ ಇದು. ವಾಟರ್ ಗೇಮ್ಸ್ನೆಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಶ್ ಅಪ್ ಆಗಿ ಊಟನೂ ಸಹ ಮಾಡಿಕೊಂಡು ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ಒಂದು ರೌಂಡ್ ಹಾಕೋಣ ಅಂತ ಬೇಗನೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ. ಹಾಗೆ ಟೀಮಿಂದ ಮೆಸೇಜು ಸಹ ಬಂದಿತ್ತು, ಬೇರೆ ಒಂದು ಪ್ಲೇಸ್ಗೆ ವಿಸಿಟ್ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಈಗ ನಾವು ಹೊರಟಿರೋದು ಬಂದು ಸೂಪರ್ ಡ್ಯಾಮ್ಗೆ. ಇದು ಇಯರ್ಲಿ ಒನ್ಸ್ ಮಾತ್ರ ಪಬ್ಲಿಕ್ಗೆ ವಿಸಿಟಿಂಗ್ ಇರುತ್ತಂತೆ. ಹಾಗಾಗಿ ಲಕ್ಕಿಲಿ ನಮಗೂ ಸಹ ಸಿಕ್ತು ಅಂತಲೇ ಹೇಳ್ಬಹುದು. ಅಲ್ಲ ಕಡೆ ಹಂಗ ಇಳಿಯೋದು ನಾನು ಎಲ್ಲೋ ಅಷ್ಟೊಂದು ಯಾರು ಇಳಿದಿಲ್ಲ. ಮೇ ಬಿ ನಮ್ಮ ಲಕ್ ಅನ್ಸುತ್ತೆ. ಒಂದೇ ದಿನ ಪೂಜೆ ಮಾಡಿ ಅಲೋ ಮಾಡ್ತಾರೆ, ಮಿಕ್ಕಿದ ವರ್ಷ ಎಲ್ಲ ಕ್ಲೋಸ್. ಓ ಅಲ್ಲ ನಮ್ಮ ಲಕ್ಕಿ ಅಲ್ವಾ? ಏನಕ್ಕ ಲೈವ್ ಬಿಟ್ಟಿದ್ದಾನಕ್ಕ? ಹೇ ಇಲ್ಲ ಅಣ್ಣ, ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾರೆ ಡ್ರೈವರು. ಸೂಪರ್ ಡ್ಯಾಮ್ ಬೆಳಗ್ಗೆ ಯಾವತ್ತೂ ಡ್ಯಾಮ್ ನೋಡಿಲ್ಲ. ನೋಡ್ಕೊಬಿಡು. ಇಷ್ಟು ದೊಡ್ಡದಾಗಿದೆ ಡ್ಯಾಮು. ಅಫ್ಕೋರ್ಸ್ KRSಗೆ ಇರೋದಲ್ವಾ ಮೈಸೂರದು. ಮೈಸೂರು ಕನೆಕ್ಟ್ ಆಗಿದೆಯಾ? ಆಯ್ತಾ, ಶೋರ್. ನೀರು ಬಂದಾಗ ಯಾರನ್ನೂ ಅಲೌಡ್ ಮಾಡಲ್ಲ ಕಣೆಮ್ಮ. ನಾವು ಬರೋದು ಇಲ್ಲಿ ಸೃಷ್ಟಿ ಅಲ್ಲಿ ದೇವಸ್ಥಾನನ ಆಕ್ಚುಲಿ ಇಯರ್ಲಿ ಒನ್ಸ್ ಅಂತ ಅಷ್ಟೇ ಅಂತ ಬಿಡೋದು. ಇವತ್ತು ಮಾತ್ರ ಬಿಟ್ಟಿರೋದಂತ ಇಲ್ಲಿಗೆ, ಯಾವಾಗಲೂ ಬಿಡಲ್ವಂತೆ. ಹಾಗಾಗಿ ಹಾಗೆ ಸ್ಟಾರ್ಟರ್ಸ್ ಎಲ್ಲ ಹಾಕಿರೋನು ಸಹ ಒಳಗಡೆ ಬಿಡ್ತಿರಲಿಲ್ಲ. ಸೆಕ್ಯೂರಿಟಿ ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ರು. ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಈ ರೀತಿ ಎಲ್ಲ ಇತ್ತು. ಫೋಟೋ ತೆಗೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ನಾವು ಸಹ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸುತ್ತಮುತ್ತ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿದೆ ಅಂತೀರ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋ ನದಿ ಬಂದು ಕಾಳಿ ನದಿ, ದಾಂಡೇಲಿಯಲ್ಲಿ ಹರಿತಕ್ಕಂಥ ನದಿ ಕಾಳಿ ನದಿ. ಇದು ಸ್ವಲ್ಪ ಬಂದಿದೆ, ಇನ್ನು ಡೌನ್ಲೋಡ್ ಆಗ್ತಾ ಇದೆ. ಯಾಕೆ ಅಂದರೆ ಇದೆಲ್ಲ ಐರನ್ ಕಂಟೆಂಟ್ ಎಲ್ಲ ತುಂಬ ಜಾಸ್ತಿ ಇದೆಯಂತೆ. ಹಾಗಾಗಿ ಇದು ಗ್ರೀನ್ ಕಲರ್ ಆಗಿ ಕಾಣುತ್ತೆ ನ್ಯಾಚುರಲ್ ಆಗಿ. ಆದರೆ ನಮ್ಮನ್ನು ಅಲ್ಲಿ ಹತ್ತಿರ ಹೋಗಿ ನೋಡಲಿಕ್ಕೂ ಸಹ ಬಿಡಲ್ಲ, ಡೇಂಜರ್ ಅಲ್ವಾ. ನಮ್ಮ ಒಂದು ಸೇಫ್ಗೋಸ್ಕರನೇ ಅವರು ಅಲ್ಲಲ್ಲಿ ನಿಂತಿರ್ತಾರೆ, ವಿಷಲ್ ಹಾಕ್ತಾನೆ ಇರ್ತಾರೆ. ಹಾಗೆ ಈಗೆಲ್ಲ ಫೋಟೋ ವಿಡಿಯೋ ಕ್ರೇಜು ತುಂಬಾ ಜಾಸ್ತಿ ಎಲ್ಲರಿಗೂ. ಹಾಗಾಗಿ ಫೋಟೋ ವಿಡಿಯೋ ತೆಕ್ಕೊಳ್ಳೋಕೆ ಹೋಗಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ವಲ್ಪ ದೂರಕ್ಕೇ ಸೆಕ್ಯೂರಿಟಿ ಪರ್ಪಸ್ ನಿಂತಿರ್ತಾರೆ. ಅವರು ವಿಷಲ್ ಹಾಕ್ತಾ ಮತ್ತು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇದು ನೋಡಿ ವಿದ್ಯುತ್ ಸಾಗರ ಅಂದರೆ ಸೂಪರ್ ಡ್ಯಾಮ್ ಒಳಗಡೆ ಹೇಗೆ ಕರೆಂಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಸಹ ನಾವು ನೋಡ್ಬೋದು. ಇದು ಎಂಟ್ರೆನ್ಸು. ಎಂಟ್ರಿ ಆದ ತಕ್ಷಣ ಇದು ರಿವರ್ ಬಂದು ಕಾಳಿ ನದಿ ಅಲ್ವಾ. ಹಾಗಾಗಿ ಕಾಳಿ ಮತ್ತು ಫೋಟೋ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಗೊತ್ತಾ ರಂಗೋಲಿಯಲ್ಲಿ. ಹಾಗೆ ವಿಜಯದಶಮಿ ಹಬ್ಬ ಆಗಿರೋದ್ರಿಂದ ಚಾಮುಂಡಿ ಅಮ್ಮನವ್ರ ಪೂಜೆನೂ ಸಹ ತುಂಬ ಗ್ರ್ಯಾಂಡಾಗಿ ಮಾಡಿದರು. ನೋಡಿ ಎಂಟ್ರೆನ್ಸಲ್ಲಿ. ಹಾಗೆ ಇದರ ಒಂದು ಫುಲ್ ಡೀಟೇಲು ಹೇಗಿದೆ ಡ್ಯಾಮು ಮತ್ತು ಎಲ್ಲೆಲ್ಲಿ ಏನೇನಿದೆ ಅಂತ ಒಂದು ಮಾಡೆಲು ಸಹ ಇಟ್ಟಿದ್ರು. ಇದು ಒಳಗಡೆ ಹೇಗಿದೆ ಅಂತ ನೀವು ನೋಡ್ತಾ ಇರೋದು. ಇಲ್ಲಿ ಕೆಳಗಡೆಗೆ ಸ್ವಲ್ಪ ಡೌನಲ್ಲಿ ಹೋದರೆ ಅಲ್ಲಿ ಕರೆಂಟ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಆ ಪ್ಲೇಸ್ಗೆ ನಾವು ಹೋಗ್ತೀವಿ. ಅಂದರೆ ಒಂದು ಟೈಮ್ಗೆ ಒಂದು 5 ರಿಂದ 6 ಜನ ಮಾತ್ರ ಬಿಡ್ತಾರೆ. ಅವರು ಆಚೆ ಬಂದ ಮೇಲೆ ನಾವು ಒಳಗಡೆ ಹೋಗ್ಬೋದು. ಸ್ವಲ್ಪ ಭಯ ಅನಿಸುತ್ತೆ ನೋಡಿ. ನೋಡಿ ಇದೇನು ನೋಡ್ತಿದ್ರಲ್ವ ನೀವು, ತಿರುಗ್ತಿರೋದು ಅಲ್ಲಿ ಬಂದು ಕರೆಂಟ್ ಪ್ರೊಡ್ಯೂಸ್ ಆಗೋಂಥದ್ದು ವೀಲ್. ಅದು ಒಂದು ಎಷ್ಟು ಸ್ಪೀಡಾಗಿ ತಿರುಗುತ್ತೋ ಹೊರಗಡೆ ನೀರು ಅಷ್ಟೇ ಸ್ಪೀಡಾಗಿ ಬರುತ್ತೆ. ಹಾಗೆ ಬರ್ತಾ ಎಲ್ಲರಿಗೂ ಪ್ರಸಾದನೂ ಸಹ ಕೊಟ್ಟರು. ನೋಡಿ ಆ ಒಂದು ವೀಲ್ ನೋಡಿದ್ರಲ್ಲ ಗ್ರೀನ್ ಕಲರ್ದು ತಿರುಗ್ತಿರೋದು, ಅದು ಎಷ್ಟು ಸ್ಪೀಡಾಗಿ ತಿರುಗುತ್ತೆ ಅಂದರೆ ಈ ನೀರು ಅಲ್ಲಿಂದ ಬರ್ತಾ ಇರೋ ನೀರು ಅದು ಪ್ರೆಷರ್ ಕೊಡ್ತಿರೋದ್ರಿಂದ ಇದು ಇಷ್ಟು ಸ್ಪೀಡಾಗಿ ಬರ್ತಾ ಇದೆ. ಇಮ್ಯಾಜ್ ಮಾಡ್ಕೊಳ್ಳಿ ಎಷ್ಟು ಸ್ಪೀಡಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ವೀಲ್ ತಿರುಗೋದು. ಅಲ್ಲೇ ನಮ್ಮನ್ನು ಸ್ವಲ್ಪ ದೂರಕ್ಕೆ ಒಳಗಡೆ ಅವರು ಅಲ್ಲಿದ್ದವ್ರು ಕರ್ಕೊಂಡೋಗಿ ತೋರಿಸಿದ್ರು. ಅದೊಂದು ಖುಷಿ ಆಯಿತು. ಆ್ಯಕ್ಚುಲಿ ಇಯರ್ಲಿ ಒನ್ಸ್ ಬಿಡೋದ್ರಿಂದ ನಾವು ಹೋಗಿದ್ದ ದಿನ ಚೆನ್ನಾಗಿತ್ತು ಅಂತ ನಮ್ಗೆ ಅನ್ನಿಸ್ತು. ಹಾಗೆ ನೋಡಿಕೊಂಡು ಸಹ ಬಂದ್ವಿ.
ರೆಸಾರ್ಟ್ಗೆ ರಿಟರ್ನ್ ಆದ್ವಿ. ರೆಸಾರ್ಟಿಗೆ ರಿಟರ್ನ್ ಆದ ತಕ್ಷಣ ಅಲ್ಲಿ ಎಲ್ಲ ಮಾತಾಡ್ಕೊತಾ ಇದ್ರು, ಲೈಕ್ ಫೈರ್ ಕ್ಯಾಂಪ್ ಬಗ್ಗೆ ಆಗಿರ್ಬೋದು, ನೈಟ್ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಗಾಸಿಪ್ ಮಾಡ್ಕೊತಾ ಮಾತಾಡಿಕೊಂಡು ರೆಸಾರ್ಟ್ನ ನೋಡ್ತಾ ಇದ್ವಿ. ಹಾಗೆ ಸಂಜೆ ಆಯಿತು, ಟೈಮ್ ಪಾಸು ಆಯಿತು. ಮತ್ತು ಹೇಗಿದ್ರು ಸಂಜೆ ಒಂದು ಸ್ವಲ್ಪ ಟೀನೋ ಕಾಫಿನೋ ಕುಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಫೈರ್ ಕ್ಯಾಂಪ್ ಹತ್ರ ಬರಬೇಕು ಅಂತ ಇತ್ತು. ಹಾಗಾಗಿ ನಾವು ಸಹ ಫೈರ್ ಕ್ಯಾಂಪ್ಗೆ ಜಾಯ್ನ್ ಆದ್ವಿ. ಈ ಗ್ಯಾಪಲ್ಲಿ ಬೇಡ ಹಿಮ, ಇಳಿಸ್ಬಿಡು ಹಿಮ. ಪಾಪ ಅದಕ್ಕೂ ಬಿಸಿ ಬೇಕಂತ. ಆಯಿತು, ಇಲ್ಲೇ ವೆಯ್ಟ್ ಮಾಡುತ್ತೆ, ನೀನು ತೆಗೆದಿಡು. ಬೇಡ ಕಣೆ ಹಿಮ, ಬಿಡು. ಈ ಹಿಮ ಅಂತೂ ಎಲ್ಲೇ ಹೋದ್ರು ನಾಯಿಗಳು ಮತ್ತು ಬೆಕ್ಕು ಇದೇನಾದರೂ ಕಂಡ್ರೆ ಸಾಕು ಅವ್ರ ಜೊತೆ ಹೋಗಿ ಎತ್ಕೊಳ್ಳೋದು, ಮುದ್ದು ಮಾಡೋದು ಇದೇ ಮಾಡ್ತಾಳೆ. ಅದನ್ನು ನೋಡ್ಕೊತ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಫೈರ್ ಕ್ಯಾಂಪು ಸಹ ರೆಡಿ ಮಾಡಿ ಹಚ್ಚಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ, ಇದೊಂಥರ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಅನ್ನಿಸ್ತು. ಹಾಗೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಬಂದು ಹಿಮ ಮತ್ತು ಇನ್ನೊಬ್ಬರು ಮೇಡಮ್ ಬಂದು ಸ್ಟಾರ್ಟ್ ಮಾಡೋದು. ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಎಲ್ಲರೂ ಅಷ್ಟೇ, ಗರ್ಲ್ಸ್ ಯಾರೆಲ್ಲ ಹೋಗಿದ್ರು ಅವರೆಲ್ಲನೂ ತುಂಬಾ ಚೆನ್ನಾಗಿ ಜಾಯ್ನ್ ಆಗಿ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ರೀತಿ ಹೋಗಬೇಕು ಟ್ರಿಪ್ ಹೋಗೋದಾದರೆ ಅಂತ ನನಗೆ ಅನ್ನಿಸ್ತು. ಯಾಕೆ ಅಂದರೆ ನಮ್ಮವರು ಅಂತ ಯಾರೂ ಇರಲ್ಲ, ಬಟ್ ಬರಬೇಕಾದ್ರೆ ಎಲ್ಲರೂ ನಮ್ಮವರಾಗಿತ್ತು. ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಈ ಟ್ರಿಪ್. ಥ್ಯಾಂಕ್ ಯು ಪಲ್ಲವಿ ಹಾಲಿಡೇಸ್. ಹಾಗೆ ಎಲ್ಲರೂ ಡ್ಯಾನ್ಸ್ ಸಹ ಮಾಡಿದ್ರು. ಮತ್ತು ಹೆಣ್ಮಕ್ಳು ಡ್ಯಾನ್ಸ್ ಅಂತ ಇಲ್ಲಿ ಗಂಡ್ಮಕ್ಳು ಕಾಂಪಿಟೇಷನ್ ಮೇಲೆ ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಮಾಡಿದ್ರು. ಸೂಪರಾಗಿತ್ತು. ಮತ್ತು ಅಂತ್ಯಾಕ್ಷರಿಯೂ ಸಹ ಆಡಿದ್ವಿ. ಈ ರೀತಿ ಎಲ್ಲರೂ ಜೊತೆಯಲ್ಲಿ ಎಂಜಾಯ್ ಮಾಡಿಕೊಂಡು ಅಂತ್ಯಾಕ್ಷರಿ ಆಗಿರ್ಬೋದು, ಫೈರ್ ಕ್ಯಾಂಪ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಡಿನ್ನರ್ಗೆ ಅಂತ ಹೇಳಿಬಿಟ್ಟು ರೋಟಿ ಮತ್ತು ಚಿಕನ್ ಗ್ರೇವಿ, ಹಾಗೆ ರೈಸು, ದಾಲು ಎಲ್ಲನೂ ಮಾಡಿದರು. ತುಂಬಾ ಚೆನ್ನಾಗಿತ್ತು ಊಟನೂ ಸಹ. ಊಟ ಮುಗಿಸ್ಕೊಂಡು ಬಂದ್ವಿ. ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ಅಷ್ಟೇ ಅವ್ರ ಪಾಡಿಗೆ ಅವ್ರು ಹಾಕಿಸ್ಕೊಂಡು ಬಂದು ಆರಾಮಾಗಿ ಇಲ್ಲ ಓನಾಗೂ ಬೇಕಾದ್ರೆ ಸರ್ವ್ ಮಾಡಿಕೊಂಡು ತಿನ್ಕೊಳ್ಬೋದು. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಊಟ ಮುಗಿಸ್ಕೊಂಡು ಬಂದು ಮಲಗೋದಕ್ಕೆ ಬಂದ್ವಿ ರೂಮ್ಗೆ. ಬಾಯ್, ಗುಡ್ ನೈಟ್ ಗಾಯ್ಸ್. ಹಾಗೆ ಬೆಳಗ್ಗೆ ಎದ್ದು ನೋಡಿ ಮಕ್ಕಳೆಲ್ಲ ಫ್ರೆಶ್ ಅಪ್ ಆದವು. ಇವನ್ ಎಲ್ಲರೂ ಸಹ ರೆಡಿ ಆದ್ವಿ. ಅರೌಂಡ್ ಏನಿಲ್ಲ ಅಂದು 6:30ಗೆಲ್ಲ ಲೀವ್ ಮಾಡಬೇಕು ಅಂದರು ಇಲ್ಲಿ. ಹಾಗಾಗಿ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಫ್ರೆಶ್ ಅಪ್ ಆಗಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು, ಸ್ನ್ಯಾಕ್ಸು ಅದು ಇದು ತಿನ್ಕೊಂಡು ರೆಡಿ ಆದ್ವಿ. 6:30 ಅಂತ ಹೇಳಿದರು. ಲೈಕ್ 6:30 ಅಂತ ಹೋಗಿ ನಾವು ಏನಿಲ್ಲ ಅಂದ್ರೆ ಅರೌಂಡ್ 7:30 ಆಗಿತ್ತು ಹೋಗೋಷ್ಟೊತ್ತಿಗೆ ಅಂತ ಹೇಳ್ಬೋದು. ಎಲ್ಲ ಹೇಗಿದ್ರು ರೆಡಿಯಾಗಿದ್ವಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ರೆಸಾರ್ಟ್ ಹತ್ರ ಸ್ವಲ್ಪ ರೂಮಿಂದ ಹೊರಗಡೆ ಹೋಗಿ ಬೆಳಗಿನ ವಾತಾವರಣ ಹೇಗಿರುತ್ತೆ ಅಂತ ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬೆಳಗಿನ ವಾತಾವರಣ ನೋಡೋದಕ್ಕೆ ಸೂಪರಾಗಿತ್ತು. ಸನ್ರೈಸ್ ಆಗ್ತಾನೇ ಆಗ್ತಿತ್ತು. ನೋಡೋದಕ್ಕೊಂಥರ ಬೆಳಕು ಚೆನ್ನಾಗಿದೆ ಅನ್ನಿಸ್ತು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಜಸ್ಟ್ ಒಂದು ವಾಕ್ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲರೂ ನಮಗಿಂತ ಮುಂಚೆ ಕೆಲವೊಬ್ಬರೆಲ್ಲ ರೆಡಿಯಾಗಿ ಬಂದು ಫೋಟೋಶೂಟು ಸಹ ಮಾಡ್ಕೊಳ್ತಿದ್ರು. ಯಾಕೆಂದರೆ ಚೆನ್ನಾಗಿದೆ ರಿವರ್ ಹತ್ರ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ನಮ್ಮ ಜೊತೆ ಬಂದಿರೋ ರೆಡಿಯಾಗಿದ್ದಾರೆ ನೋಡಿ, ರೆಡಿಯಾಗಿ ಫೋಟೋಶೂಟ್ ಮಾಡ್ಕೊಳ್ತಾ ಇದ್ರು. ಚೆನ್ನಾಗಿತ್ತು. ಇವನ್ ನಾವು ಸಹ ಮಾಡ್ಕೊಂಡ್ವಿ. ಹಾಗೆ ನನ್ನ ಫೋಟೋಗ್ರಾಫರ್ ಬಂದು ನನ್ನ ಮಕ್ಕಳೇನೆ. ಅವರೇ ಹಂಗೆ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಮಮ್ಮ ಅಂತ ಹೇಳಿ ತೆಗೆಸ್ತಾರೆ. ಅವರು ಸಹ ಹಂಗೆ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ರೆಸಾರ್ಟಿಂದ ಹೊರಡೋಕ್ಕೆ ಮುಂಚೆ ತಿಂಡಿ ಮಾಡಬೇಕಿತ್ತು. ಹಾಗಾಗಿ ತಿಂಡಿಗೆ ಹೊರಟ್ವಿ. ಬೆಳಗಿನ ತಿಂಡಿ ಅಂತೂ ಸೂಪರಾಗಿತ್ತು ಅಂತ ಹೇಳ್ಬೋದು. ನನಗಂತೂ ಮನೆ ಊಟ ತಿಂದಂಗಾಯಿತು. ಯಾಕೆಂದರೆ ಇದು ರೆಸಾರ್ಟ್ದಲ್ಲ, ಇವರು ಪಲ್ಲವಿ ಹಾಲಿಡೇಸ್ನವರು. ನಾವು ಪ್ಯಾಕೇಜಲ್ಲಿ ಏನು ಹೋಗಿದ್ದೀವಲ್ವ ಅವರೇ ನಮಗೆ ಫುಡ್ನ ಕುಕ್ ಮಾಡಿ ಸರ್ವ್ ಮಾಡ್ತಾರೆ. ನಂಗೆ ತುಂಬ ಖುಷಿಯಾಗಿದ್ದ ವಿಚಾರ ಅಂದರೆ ಇದು. ಆ್ಯಕ್ಚುಲಿ
ಎಲ್ಲೂ ನಮ್ಗೆ ಊಟದ ತೊಂದರೆನೇ ಬರೋಲ್ಲ, ಅಷ್ಟು ಚೆನ್ನಾಗಿತ್ತು. ಫುಡ್ ಅಂತೂ ಸೂಪರಾಗಿತ್ತು ಅಂತ ಹೇಳ್ಬೋದು. ನಮಗೆ ಮನೇಲಿ ತಿಂದಿರೋ ಥರನೇ ಇತ್ತು. ಬೆಳಗಿನ ತಿಂಡಿಗೆ ನಮಗೆ ಶಾವಿಗೆ ಉಪ್ಪಿಟ್ಟು ಮತ್ತು ಪುಳಿಯೋಗರೆ ಚಟ್ನಿ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅವರು ನಮ್ಮ ಟ್ರಿಪ್ನವ್ರ ಜೊತೆನೇ ಅಡುಗೆ ಮಾಡೋರು ಸಹ ಬಂದಿರ್ತಾರೆ. ಹಾಗಾಗಿ ನಮಗೆ ಊಟದ ತೊಂದರೆ ಆಗಲ್ಲ. ಮೇನ್ ರುಚಿಯಾಗಿರುತ್ತೆ ಮತ್ತು ಈವನ್ ನಮಗೆ ಮನೆ ಊಟ ತಿನ್ನೋ ಥರನೇ ಇರುತ್ತೆ. ತಿಂಡಿ ಏನೋ ಚೆನ್ನಾಗಿತ್ತು. ತಿಂದ್ಕೊಂಡು ಹಾಗೆ ಒಂದೆರಡು ಬೆಕ್ಕಿತ್ತು. ನನ್ನ ಮಗಳು ಎಲ್ಲೇ ಹೋದ್ರೂ ಬೆಕ್ಕುಗಳನ್ನ ನಾಯಿಗಳನ್ನ ಮಾತಾಡ್ಸೋದು ಜಾಸ್ತಿ ಅಲ್ವಾ, ಹಂಗಾಗಿ ಅದನ್ನು ಮಾತಾಡ್ಸ್ಕೊತ ನಿಂತ್ಕೊಂಡ್ಲು. ಹಾಗೆ ಕಾಫಿ ಟೀನೂ ಸಹ ಇರುತ್ತೆ. ಬೇಕಾದರೆ ಆಪ್ಷನಲ್ಲು, ನಿಮಗೆ ಬೇಕಂದರೆ ಕುಡಿಬಹುದು. ನಾವೇನು ಕಾಫಿ ಟೀ ಕುಡಿಯೋಕ್ಕೆ ಹೋಗಲಿಲ್ಲ. ತಿಂಡಿ ತಿಂದ್ಕೊಂಡು ಬಸ್ ಕಡೆಗೆ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ ಹೊರಟಿದ್ದೀವಿ. ಅಲ್ಲಿ ಹೋಗಿ ಬಸ್ಗೆ ಹತ್ತೋಣ ಅಂತ ಹತ್ತಿದ್ವಿ. ಅಷ್ಟರಲ್ಲಿ ಟೀಮ್ನವ್ರು ಬಂದು ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಬನ್ನಿ ಅಂತ ಕರೆದ್ರು. ಹಾಗಾಗಿ ಬಸ್ಗೆ ಹತ್ತಿದ್ದವರೆಲ್ಲ ಇಳಿದು ಫೋಟೋಗೆ ಅಂತ ನಿಂತ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟು ಜನ ನಾವು ಒಟ್ಟಿಗೆ ಹೋಗಿದ್ದಂಥ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಹುದು. ಹಾಗೆ ಗ್ರೂಪ್ ಫೋಟೋನೂ ಸಹ ತೆಕ್ಕೊಂಡು ಹೊರಟ್ವಿ. ನೆಕ್ಸ್ಟು ಹೊನ್ನಾವರ ಹೋಗಬೇಕು ಅಂತ ಅಂದವೇ ಹೋಗ್ತಾ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಪ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ನೋಡಿ ಇಲ್ಲಿ ನಮ್ಮದು 2 ಬಸ್ ಅಲ್ವಾ ನಾವು ಅವತ್ತು ಹೋಗಿದ್ದು. ಅದರಲ್ಲಿ ಒಂದು ಬಸ್ಸು ನಮ್ಮ ಮುಂದೆ ಹೋಗ್ತಿದ್ದ ಬಸ್ಸಲ್ಲಿ ಏನಾಯಿತು, ಒಂದು ಸೈಡ್ಗೆ ಹೋಗಿತ್ತು. ಅಂದರೆ ಏನು ತೊಂದರೆ ಅಷ್ಟೊಂದು ಏನೂ ಆಗಲಿಲ್ಲ. ಬಟ್ ಏನಾಯ್ತಂದರೆ ಆ ರೋಡ್ಗಳೆಲ್ಲ ಹೇಗಿದೆ ಅಂದರೆ 2 ಬಸ್ಸು ಒಂದೇ ಸರಿ ಬರಬೇಕು ಅಂದರೆ ಯಾರಾದರೂ ಒಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಮ್ಮ ಬಸ್ನವ್ರು ಪಾಪ ಏನು ಮಾಡಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ. ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ ಬರ್ತಿತ್ತು. ಅವನು ನೋಡಿ, ನೀವು ನೋಡ್ಬೋದು ಈ ಕಡೆ ಎಲ್ಲ ನಿಂತಿರೋ ಕಡೆ ಖಾಲಿ ಸ್ಪೇಸ್ ಇದೆ. ಆ ಕಡೆಗೆ ಸೈಡ್ ತಕ್ಕೊಳ್ಳದೆ ಬರೀ ಆ ರೋಡ್ ಏನಿದೆ ಅಲ್ವಾ, ಸಿಮೆಂಟ್ ರೋಡು, ಆ ರೋಡ್ ಮೇಲೆ ಹೋಗಬೇಕು ಅಂತ ಸೈಡ್ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಬಸ್ನವರು ಪಾಪ ಸೈಡಿಗೆ ತಗೊಂಡಿದ್ದಾರೆ. ಹಾಗಾಗಿ ಅದು ಹೋಗಿ ಮಣ್ಣಲ್ಲಿ ಊದ್ಕೊಂಡಿತ್ತು ವೀಲು. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮೂವ್ ಆಗೋದಕ್ಕೆ. ಅದಕ್ಕಾಗಿ 1-2 ಅವರ್ ಲೇಟ್ ಆಯಿತು. ಆದರೆ ಪೊಲೀಸ್ನವರು ಸಹ ಅಲ್ಲಿಗೆ ಬಂದು ನೋಡಿ ಗೌರ್ಮೆಂಟ್ ಬಸ್ನವ್ರದ್ದೇ ತಪ್ಪು ಅಂತ ಹೇಳಿದ್ರು. ಪಾಪ ಪಲ್ಲವಿ ಹಾಲಿಡೇಸ್ನವರು ನಾವೇನೋ ಹೇಳ್ತೀವಿ ಇಲ್ಲ ಏನಂತ ಟ್ರಿಪ್ಪು ಕರ್ಕೊಂಡು ಹೋಗೋದು ಈಸಿ ಅಂತ ಹೇಳಿಬಿಟ್ಟು, ಆದರೆ ಅವರು ಎಷ್ಟು ಫ್ಯಾಮಿಲಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಅವ್ರಿಗೂ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನೋಡಿ ನನಗೆ ಅನ್ನಿಸ್ತು. ನೋಡಿ, JCB ಅವ್ರನ್ನ ಕರೆಸಿ ಅಲ್ಲಿಗೆ ಅದನ್ನು ಬಸ್ನ ತೆಗೆಸಿದ್ರು. ತುಂಬಾ ಖುಷಿ ಆಯಿತು. ಯಾರಿಗೂ ಏನೋ ತೊಂದರೆ ಆಗಲಿಲ್ಲ. ಆ್ಯಕ್ಚುಲಿ ತಪ್ಪಿಲ್ದೇ 1-2 ಅವರ್ ಲೇಟ್ ಆಯಿತು ಅಂತ ಹೇಳ್ಬೋದು. ಬಟ್ ರಿಸ್ಕ್ ತಗೊಂಡು ಎಲ್ಲರನ್ನೂ ಸೇಫಾಗಿ ಸಹ ಕರ್ಕೊಂಡು ಬಂದರು ಅಂತ ಹೇಳ್ಬೋದು. ಹಾಗೆ ಪೊಲೀಸ್ನವ್ರು ಬಂದು ನೋಡಿ, ಏನೂ ತಪ್ಪಿಲ್ಲ, ಗೌರ್ಮೆಂಟ್ ಅವ್ರ ಬಸ್ ಅವ್ರದ್ದು ತಪ್ಪಿದೆ ಅಂತ ಹೇಳಿ ಇದನ್ನಿಷ್ಟಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಸುಮ್ಮನಾದರು ಅಂತ ಹೇಳ್ಬೋದು. ಉಷಾ ಆಂಟಿ, ಥ್ಯಾಂಕ್ ಯು. ಆ್ಯಕ್ಚುಲಿ ರಿಸ್ಕ್ ತಗೊಂಡು ಎಲ್ಲರನ್ನೂ ಸೇಫಾಗಿ ಕರ್ಕೊಂಡೋಗಿ ಬಂದಿದ್ದೀರಾ. ರಿಯಲಿ ಐ ಲೈಕ್ ಯುವರ್ ಟೀಮ್ ಸಪೋರ್ಟ್. ನೋಡಿ, ಅಲ್ಲಿಂದ ಮೂವ್ ಆದ್ವಿ. ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ಮೂವ್ ಆದ ತಕ್ಷಣ ಬಸ್ಸಲ್ಲೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ರಿಲೀಫ್ ಆದರು. ಅಂದರೆ ಟೆನ್ಷನ್ ಅಂತ ಏನಿರಲಿಲ್ಲ. ಸ್ವಲ್ಪ 1-2 ಅವರ್ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡು ಮೂವ್ ಆದ್ವಿ. ಹಾಗೆ ಹೋಗ್ತಿರ್ಬೇಕಾದ್ರೆ ಡ್ಯಾನ್ಸು ಸಾಂಗು ಇದ್ದೇ ಇರುತ್ತಲ್ವ. ಹಾಗಾಗಿ ಅದೊಂದು ಸ್ವಲ್ಪ ಎಂಜಾಯ್ಮೆಂಟ್ ಇತ್ತು ಅಂತಲೇ ಹೇಳ್ಬೋದು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಮಕ್ಕಳಂತಲೇ ಅಲ್ಲ, ಆ್ಯಕ್ಚುಲಿ ಇಲ್ಲಿ ದೊಡ್ಡವರು ಸಹ ಮಕ್ಕಳಾಗಿದ್ರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಸ್ಸಲ್ಲಿ ಈ ರೀತಿ ಎಂಜಾಯ್ ಮಾಡಿಕೊಂಡು. ಆದರೆ ಸಾಂಗ್ನ ವಿಡಿಯೋದಲ್ಲಿ, ಹಾಗಾಗಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಬಟ್ ನೋಡಿ, ದೊಡ್ಡವರು ಮಕ್ಕಳ ಥರ ಎಂಜಾಯ್ ಮಾಡಿ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಸಹ ಅದೇ ರೀತಿ ಎಂಜಾಯ್ ಮಾಡಿದರು ಅಂತ ಹೇಳ್ಬೋದು. ಹಾಗೆ ಬರ್ತಾ ಲಂಚ್ ಅವರ್ ಆಗಿತ್ತು. ಹಾಗಾಗಿ ಇವರು ನಮಗೆ ಊಟಕ್ಕಾಗಿರ್ಬೋದು ತಿಂಡಿಗಾಗಿರೋದು ಆನ್ ಟೈಮು ಅಲ್ಲಿ ಒಂದು ಸೆಂಟ್ರಲ್ಲಿ ಸ್ಟಾಪ್ ಮಾಡಿದ್ರು. ಇಳಿದಾಗ ಹಿಮನ್ಗೆ ಒಂದು ಫೋಟೋ ಕಾಣಿಸ್ತು. ಊರ ಕಡೆ ದೃಷ್ಟಿಗೆ ಅಂತ ತೋಟದ ಹತ್ರ ಹಾಕಿರ್ತಾರೆ ಅದು ನೋಡಿ. ಹಿಮ ಏನು ಹೇಳ್ತಿದ್ದಾಳೆ ನೋಡಿ. ಎಲ್ಲೆಲ್ಲೆಲ್ಲ ಈ ಪಿಕ್ಚರ್ ಇದೆ ಅಂತ ನಮಗೂ ಅನ್ನಿಸ್ತು. ಹಾಗೆ ಅಲ್ಲಿ ನದಿ ಹರ್ಕೊಂಡು ಹೋಗ್ತಿತ್ತಲ್ವ, ಅಲ್ಲೋದ್ವಿ. ಒಂದು ಏನಕ್ಕಮ್ಮ ಸ್ಟೋನ್ಸ್? ಬೆನ್ನುಜಕ್ಕೆ ಬೇಕಲ್ಲ. ಹಿಮ ನೋಡಿ, ಅಲ್ಲಿ ನದಿ ರಿವರಲ್ಲಿ ನೈಸಾಗಿ ಕಲ್ಲು ಕಾಣುತ್ತಲ್ಲ, ಅದನ್ನು ನೋಡಿಬಿಟ್ಟು ಬೆನ್ನುಜಕ್ಕಾಗುತ್ತೆ, ಎತ್ಕೊಳ್ಳೋಣ ಮಮ್ಮ ಅಂತಿದ್ಲು ಮೈಕೈ ಉಜ್ಜೋದಕ್ಕೆ. ಹಾಗೆ ಅಲ್ಲೆಲ್ಲ ಕೈ ತೊಳ್ಕೊಂಡೆಲ್ಲ ಬಂದ್ವಿ. ಅಷ್ಟರಲ್ಲಿ ನೋಡಿ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಇವರು ರೆಸಾರ್ಟಲ್ಲೇ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಬಂದು ಜಸ್ಟ್ ಕೋಸಂಬರಿನ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಂಡ್ರು ಫ್ರೆಶ್ ಆಗಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಅನ್ನ, ತರಕಾರಿ, ಸಾಂಬಾರು, ಹಪ್ಪಳ, ಹೆಸರುಬೇಳೆ ಮತ್ತು ಸ್ವೀಟು ಸಹ ಇತ್ತು. ಊಟನೂ ಸಹ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಹ ಊಟನ ಮುಗಿಸ್ಕೊಂಡು ಅಲ್ಲೊಂದು 5-10 ನಿಮಿಷ ಓಡಾಡಿಕೊಂಡು ಬಂದ್ವಿ. ಹಿಮ ನೀರು ಹೆಂಗೂ ಹೋಗ್ತಿತ್ತು, ಚಪ್ಪಲ್ ತುಂಬ ಗಲೀಜಾಗಿದೆ, ತೊಳ್ಕೊಂಡು ಬರ್ತೀನಿ ಅಂತ ಹೋದ್ಲು. ಆ ಮಗು ನೋಡಿ ಎಷ್ಟು ಚೆನ್ನಾಗಿ ತೊಳಿತಿದೆ. ಇವಳು ಹಿಮ ನೋಡಿದ್ರೆ ಚಪ್ಪಲಿ ತೊಳೆಯೋದನ್ನು ಬಿಟ್ಬಿಟ್ಟು ನೋಡಿ ಈ ಕಲ್ಲುಗಳನ್ನು ಹಾಯ್ಕೊಂಡು ಬಂದಿದ್ದಾಳೆ. ಯಾಕೆ ಅಂತ ಅವಳೇ ಹೇಳ್ತಾಳೆ ನೋಡಿ. ವೆಯ್ಟ್ ಅನ್ವಾ, ಚಿಕ್ಕ ತೆಗಿ ಕಾಣುತ್ತೆ.
ಏನು ಮಾಡ್ತೀಯ ಈ ಕಲ್ಲಲ್ಲಿ? ಗಾಯ್ಸ್ ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ರಿ. ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ಲು. ಹಾಗೆಯೇ ನಾವು ನೆಕ್ಸ್ಟ್ ಮೂವ್ ಆಗಿದ್ದು ಹೊನ್ನಾವರ ಬೋಟಿಂಗ್ಗೆ. ತುಂಬಾ ಚೆನ್ನಾಗಿತ್ತು ಹೊನ್ನಾವರ ಬೋಟಿಂಗ್ ಅಂತ ಹೇಳ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬೋಟ್ಗಳು, ಯಾವ ಡಿಸೈನಲ್ಲಿ ಬೇಕು. ನನಗಂತೂ ಇದು ಏನು ಯಕ್ಷಗಾನದಿದೆ ಅಲ್ವಾ ಫೋಟೋ ತುಂಬ ಇಷ್ಟ ಆಯಿತು. ಅದಕ್ಕಾಗಿ ಅದೊಂದು ಸ್ವಲ್ಪ ಝೂಮ್ ಮಾಡಿ ತೆಕ್ಕೊಂಡಿದ್ದೀನಿ. ಹಾಗೆ ಎಲ್ಲ ಬೋಟ್ಗಳು ಅಷ್ಟೇ ಇಷ್ಟು ಚೆನ್ನಾಗಿ ಗ್ರೀನ್ ಮ್ಯಾಟ್ ಹಾಕಿ ರೆಡಿ ಮಾಡಿದ್ದಾರೆ ಅಂದರೆ ಒಂಥರ ಚೆನ್ನಾಗಿತ್ತು. ಹಾಗೆ ಬೋಟಿಂಗು ಅಷ್ಟೇ, ನಮ್ಗೆ ಇಷ್ಟ ಆಗಿರೋ ಬೋಟಲ್ಲಿ ನಾವು ಹತ್ಕೊಂಡು ಹೋಗ್ಬೋದು. ಒಂದು ಬೋಟ್ಗೆ ಒಂದಿಷ್ಟು ಜನ. ಈಗ ನೋಡಿ ಇದಕ್ಕೆ ಹತ್ಬೋದಲ್ಲ, ಇದಕ್ಕೆ ಹತ್ಬೋದಲ್ಲ. ಬಸ್ಸಲ್ಲಿ ಕೇಳಿ ಕೇಳಿ ಸಾಕಾಗೋಯ್ತು. ಹೂವಿನ ಹಬ್ಬ ಆಡೋದಂತೆ. ಹುಡುಗಿ ಆಡಿರೋರ್ಗಿನ್ನ ಎಷ್ಟು ಬೇಜಾರಾಗಿದೆ. ಎಲ್ಲಿ ನೋಡಿದ್ರು ನೋಡಿ ಹೂವಿನ ಬಾಣದಂತೆ ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿಬಿಟ್ಟಿದೆ. ಟ್ರಿಪ್ಪಲ್ಲೂ ಅದೇನೆ, ಬಸ್ಸಲ್ಲೂ ಅದೇನೆ, ಎಲ್ಲ ಕಡೆ ಅದೇನೆ. ಹಾಗೆ ನೋಡಿ ಹೊನ್ನಾವರ ಬೋಟಿಂಗ್ ಹೋಗಬೇಕಾದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸಖತ್ತಾಗಿದೆ. ಇಲ್ಲೊಂದು ಐಸ್ಲ್ಯಾಂಡ್ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ಸುತ್ತಲೂ ನೀರಿರೋದು, ಒಂದಷ್ಟು ಮನೆಗಳಿದೆ ಸೆಂಟ್ರಲ್ಲಿ. ತುಂಬ ಚೆನ್ನಾಗಿದೆ ಅನ್ನಿಸ್ತು ನೋಡಿಬಿಟ್ಟು. ಅಲ್ಲಿ ನಮಗೆ ಐಸ್ಲ್ಯಾಂಡ್ ಅಂತಲೇ ಹೇಳಿಬಿಟ್ಟು ಸ್ಟಾಪ್ ಮಾಡ್ತಾರೆ. ಇದು ಹೇಗಿದೆ ಅಂದರೆ ಅಲ್ಲಿ ನಮಗೆ ಎಳ್ನೀರಾಗಿರ್ಬೋದು, ಐಸ್ ಕ್ರೀಮು, ಸಮ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದು ಒಂದು ರೀತಿ ಎಕ್ಸ್ಪೀರಿಯೆನ್ಸು. ಇವನ್ ಅವ್ರಿಗೂ ಸಹ ನಮ್ಮಂಥ ಟೂರಿಸ್ಟ್ಗಳು ಹೋಗೋದ್ರಿಂದ ಹೆಲ್ಪ್ ಆಗುತ್ತೆ. ಇವನ್ ನಮಗೂ ಸಹ ಅದೊಂದು ರೀತಿ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿನ ವಾತಾವರಣ ಸುತ್ತಲೂ ನೀರಿದ್ದು ಅಲ್ಲಿ ವಾಸ ಇರ್ತಾರಲ್ವ, ಅದ್ರ ಲೈಫ್ ಹೇಗಿರುತ್ತೆ ಅಂತ ಜಸ್ಟ್ ನಾವು ನೋಡೋ ಅವಕಾಶ ಸಿಗುತ್ತಲ್ವ, ಅದೊಂದು ಖುಷಿ ಆಯಿತು. ಹಾಗೆ ಫೋಟೋಗೆ ಅಂತ ಹೇಳಿಬಿಟ್ಟು ಕೆಲವೊಂದು ಡಿಸೈನ್ಸ್ ಎಲ್ಲ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ ಎಲ್ಲ ತೆಕ್ಕೊಂಡ್ರು. ನೋಡಿ ಅಲ್ಲೊಂದು ಕಾಲುವೆನೂ ಇದೆ, ಈ ಕಾಲುವೆಯಲ್ಲಿ ನಡ್ಕೊಂಡು ಹೋಗಬೇಕು. ಹೋದರೆ ಅಲ್ಲಿ ಮನೆಗಳು ಸಿಗುತ್ತೆ. ನಾಯಿ ಇದೆ ಅಂತ ಕಣೆ. ನಾಯಿ ಇದೆ ಅಂದರೂ ಕೇಳಲಿಲ್ಲ ಮಕ್ಕಳು, ಹೋದರು. ಇನ್ನೇನು ಅವರೇ ಹೋದ್ರಲ್ಲ ಅಂದ್ಬಿಟ್ಟು ನಾನು ಸಹ ಹೋಗ್ತಾ ಇದ್ದೆ. ನೋಡ್ಕೊಂಬರೋಣ, ಅದು ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿತ್ತು. ಆ ಕಾಲುವೆ ಮೇಲೆ ಹಾಕಿದ್ದಾರಲ್ವ ಅಡಿಕೆ ಮರ ಅನಿಸುತ್ತೆ ಅದು. ಆ್ಯಕ್ಚುಲಿ ನಡ್ಕೊಂಡು ಹೋಗಲಿಕ್ಕೆ ಚೆನ್ನಾಗಿದೆ. ಆ ಕಡೆ ನೋಡಿ ಕಾಲುವೆ ದಾಟ್ಕೊಂಡು ಹೋದರೆ ಈ ರೀತಿ ಮನೆಗಳಿದೆ. ಒಂಥರ ಲಕ್ಕಿ ಅನ್ಸುತ್ತೆ ಅವರು, ಯಾಕಂದರೆ ನಮ್ಗೆ ಅಪರೂಪಕ್ಕೆ ನೋಡೋದಕ್ಕೆ ಲಕ್ಕಿ ಅನ್ಸುತ್ತೆ. ಸ್ವಲ್ಪ ಕಷ್ಟನೇ, ಅವ್ರ ಮನೆಗೆ ಅವರು ಇಷ್ಟು ದೂರ ಹೋಗಬೇಕಲ್ಲ ಅಂತ ಅನ್ಸುತ್ತೆ. ಆಗಿರ್ಬೋದು, ಬೆಕ್ಕು, ನಾಯಿ ಎಲ್ಲನೂ ಸಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿ ಒಂದಷ್ಟು ಮನೆಗಳು, ತುಂಬ ಇಲ್ಲ, ಬರೀ 14 ಮನೆ ಇದೆಯಂತೆ ಅಲ್ಲಿ. ಮನೆಗಳು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕ್ರಿಶ್ಚಿಯನ್ಸ್ನವರು. ಬಾ ಇಮ್ಮ, ಇದೇ ರೀತಿ ಮನೆ ಇರುತ್ತೆ ಇಲ್ಲಿ ಅಷ್ಟೇ. ಇಮ್ಮ ಹೋಗೋಣ ಬಾ. ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಬಂದ್ವಿ. ಬಂದ ತಕ್ಷಣ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದರು. ಹಾಗೆ ನಾನು ಒಂದು ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ವಿ. ಎಳ್ನೀರು ಅಷ್ಟೇ ಚೆನ್ನಾಗಿತ್ತು. ಅಂದರೆ ಅಲ್ಲಿ ನಾವು ಹೋಗ್ಬೇಕಾದ್ರೆ ಒಬ್ಬರು ತಾತ ಎತ್ಕೊಂಡು ಬರ್ತಿದ್ರಲ್ವ, ಅಂದರೆ ಅವ್ರ ತೋಟದ್ದೇ, ಅಲ್ಲಿ ಫ್ರೆಶ್ ಆಗಿ ಕಟ್ ಮಾಡ್ಕೊಂಬಂದು ಇಲ್ಲಿ ಕೊಡ್ತಾರೆ. ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಹಿಂಗೆಲ್ಲ ಹೋದಾಗ ಅದು ಇದು ತಿನ್ನೋದಕ್ಕಿಂತ ಎಳ್ನೀರು ಬೆಟರ್ ಅಂತ, ಹಾಗಾಗಿ ನಾನು ಎಳ್ನೀರನ್ನ ತೊಗೊಂಡೆ. ಮಕ್ಕಳು ಐಸ್ ಕ್ರೀಮ್ನ ತಿನ್ಕೊಂಡು ನೋಡಿ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ಬೋಟಿಂದ ಹೋಗಬೇಕಾದ್ರೆ ಇಲ್ಲಿ ಮೇಲೆ ಟ್ರೈನ್ ಹೋಗ್ತಿತ್ತು. ಆಗ ನಾನು ಜಸ್ಟ್ ಮಿಸ್ ಆಯಿತು ವಿಡಿಯೋ ಮಾಡ್ಕೊಬೇಕು ಅನ್ನಿಸ್ತು. ಹಾಗೆ ಈ ರೀತಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡಿರ್ತೀರಾ ಅಲ್ವಾ? ಯಾರೆಲ್ಲ ಇದೇ ರೀತಿ ಹೊನ್ನಾವರದಲ್ಲಿ ಫೋಟೋಶೂಟ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಈ ಹೊನ್ನಾವರದಲ್ಲಿ ಬೋಟಿಂಗ್ ರೈಡ್ ಅವರ್ಸ್ ಬಂದು 1 ಅವರ್ ಇರುತ್ತೆ ಡ್ಯೂರೇಷನ್ನು. ವರ್ತ್ ಪ್ರೈಸ್ ಅನ್ನಿಸ್ತು. 1 ಅವರ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಸಹ 1 ಅವರ್ ರೌಂಡ್ ಹಾಕ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ನಾವು ಅಲ್ಲಿಂದ ಬಂದು ಹೋಗಿದ್ದೇನೆ ಈಕೋ ಬೀಚ್ಗೆ. ಅಲ್ಲೇ ಅದು ಸಹ ತುಂಬ ಹತ್ರನೇ ಇದೆ ಹೊನ್ನಾವರದಲ್ಲಿ. ಈಕೋ ಬೀಚ್ ನಮಗೆ ಟೈಮ್ ವೇಸ್ಟ್ ಆಗೋದ್ರಿಂದ ಟೈಮ್ ಸಾಕಾಗಿಲ್ಲ. ಆದರೂ ಸಹ ಅವರು ಪಿಕಪ್ ಮಾಡಿ ನಮಗೆ ತೋರಿಸ್ಕೊಂಡು ಬಂದರು. ಅದೊಂದು ಖುಷಿ ಆಯಿತು ಆ್ಯಕ್ಚುಲಿ. ಇಲ್ಲಿ ಈಕೋ ಬೀಚಲ್ಲಿ ವಿಡಿಯೋ ಮಾಡಬೇಕಾದ್ರೆ ನನಗೆ 1-2-3 ಬ್ರದರ್ಸ್ ಸಿಕ್ಕಿದ್ರು. ಅಂದರೆ ಇವ್ರು ಬಂದು ನನಗೆ ದಾಂಡೇಲಿಯಲ್ಲಿ ಜಿಪ್ ಲೈನ್ ಹೋಗಬೇಕಲ್ವ, ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದು ಇವರೇ.
ಥ್ಯಾಂಕ್ ಯು ಬ್ರದರ್ಸ್. ಆ್ಯಕ್ಚುಲಿ ಗುರ್ತಿಡ್ದು ಮತ್ತೆ ಮಾತಾಡ್ಸಿದ್ರು, ಅದೊಂದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಸಪೋರ್ಟ್ ಮಾಡ್ತೀವಿ ಅಂದರು. ಒಂದೊಂಥರ ಪರಿಚಯ ಇದ್ದವ್ರು ಈ ರೀತಿ ಹೇಳಿದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗೆ ಇಲ್ಲಿ ನೀವೇನು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಿರೋದು ನೋಡ್ತಿದ್ರಲ್ಲ, ಈ ಒಂದು ಫ್ಯಾಮಿಲಿನೂ ಬಂದು ನಮ್ಮ ಜೊತೆ ಟ್ರಿಪ್ ಬಂದಿರೋರೆ. ತುಂಬ ಖುಷಿ ಆಯಿತು ನೋಡಿ, ಎಷ್ಟು ದೊಡ್ಡ ದೊಡ್ಡ ಫ್ಯಾಮಿಲಿ ಎಲ್ಲ ಈ ರೀತಿ ಪ್ಯಾಕೇಜಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು. ಹಾಗೆ ಬೀಚಲ್ಲಿ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಾಗೆ ಬರಬೇಕಾದ್ರೆ ಹಿಮ ಏನು ಮಾಡಿದ್ಲು, ಅಪ್ಪ ಅಮ್ಮನ ಹೆಸರು ಬರೀಬೇಕು ಪಾಪಂದು ನಿಂದು ಅಂತ ಹೇಳಿಬಿಟ್ಟು ಬರಿತಾ ಇದ್ಲು. ಅವಳಿಗೆ ಬೀಚ್ಗೆ ಹೋದಾಗೆಲ್ಲ ಈ ರೀತಿ ಬರೆಯೋ ಒಂದು ಕ್ರೇಜ್ ಜಾಸ್ತಿ ಇರುತ್ತೆ. ಅವ್ರವ್ರ ಪ್ರೀತಿ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಒಂದು ಸರಿ ಬರೆದ್ಲು, ಅದು ಅಲೆ ಬಂತಲ್ವ, ಅಲೆಗೆಲ್ಲ ಕೊಚ್ಕೊಂಡು ಹೊರಟೋಯ್ತು. ಆಮೇಲೆ ಮತ್ತೆ ಇನ್ನೊಂದು ಸರಿ ಬರೀತಿದ್ಲು. ಆಗ ನನ್ನ ಕಣ್ಣಿಗೆ ಬಿದ್ದು ನಾನು ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗೆ ಬರೆದಿದ್ದಾಳೆ ಅಂತ ಹೇಳಿಬಿಟ್ಟು ಒಂಥರ ಖುಷಿ ಅನ್ನಿಸ್ತು. ಮಕ್ಕಳು ಈ ರೀತಿ ಎಲ್ಲ ಮಾಡಿದ್ರೆ ಖುಷಿ ಅನಿಸುತ್ತೆ ಅಲ್ವಾ ಎಲ್ಲರಿಗೂ. ಥ್ಯಾಂಕ್ ಯು, ಲವ್ ಯು ಬಂಗಾರಿ. ಹಾಗೆ ಈಕೋ ಬೀಚೆಲ್ಲ ನೋಡಿಕೊಂಡು ಓಡಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಮುರುಡೇಶ್ವರ ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮುರುಡೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು. ಆದರೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋವಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಜಸ್ಟ್ ವೀಡಿಯೋನ ಮಾಡಿಕೊಂಡು ಕ್ಲಿಪ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಒಳಗಡೆ ವೀಡಿಯೋ ಅಲೋವಿಲ್ಲ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಆದರೆ ಲಾಸ್ಟು ಟೈಮ್ ಬೇರೆ ಆಗೋಗ್ಬಿಟ್ಟಿದ್ದು, ಸ್ವಲ್ಪ ಹರಿಬರಿಯಲ್ಲಿ ಹೋಗಿ ದರ್ಶನನೂ ಆಯಿತು. ಯಾವ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಮಲ್ಟಿ ಕಲರ್, ಸಿಂಗಲ್ ಕಲರು. ಓಕೆ, ಎಲ್ಲ ಸಿಪ್ಪಿಂಗ್ ವರ್ಕ್ ಆಗುತ್ತೆ. 100 ರೂಪಾಯಿಗೆ 5 ಲೆಕ್ಕ ಸಿಗುತ್ತೆ ಅಂದರು. ಟ್ರಿಪ್ ಹೋದಾಗ ನಮ್ಮ ಮಕ್ಳಿಗೆ ಏನಾದರೂ ತಕ್ಕೊಡ್ದೆ ಇದು ಮನಸ್ಸು ಆಗೋದಿಲ್ಲ. ಹಂಗಾಗಿ ಅಲ್ಲೊಂದು ಸ್ವಲ್ಪ ಫ್ಯಾನು, ಲೈಟು, ಅದು ಇದು ಏನೋ ತಕ್ಕೊಂಡು ಬಂದ್ವಿ. ದೇವಸ್ಥಾನದಿಂದ ಬರ್ತಾ ಲೆಫ್ಟ್ ಸೈಡಲ್ಲಿ ಹೋಗ್ತಾ ರೈಟ್ ಸೈಡಲ್ಲಿ ಒಂದು ಮೀನು ಮಾರುಕಟ್ಟೆ ಅಂತ ಇದೆ, ಫಿಶ್ ಮಾರ್ಕೆಟು. ಚೆನ್ನಾಗಿದೆ. ಅಲ್ಲಿ ಒಳ್ಳೊಳ್ಳೆ ಫಿಶ್ಗಳು ಇಟ್ಟಿರ್ತಾರೆ. ಹಾಗೆ ತುಂಬ ಕಡಿಮೆ ಬೆಲೆ. ಅದೊಂದು ನನಗೆ ನೋಡಿ ಖುಷಿ ಆಯಿತು. ನೋಡಿ ನೋಡಿ, ಈ ಫಿಶ್ ಮಾರ್ಕೆಟಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿ. ಹಾಗೆ ಬೀಚ್ ಹತ್ರ ಎಲ್ಲ ಬರೀ 10 ರೂಪೀಸ್ಗೆ 1 ಫಿಶು ಅಂತಲೂ ಸಹ ಮಾರ್ತಾಯಿದ್ರು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಬೀಚ್ಗೆ ಹೆಂಗೂ ಅಲೋವಿಲ್ಲ. ಹಾಗಾಗಿ ಅದು ಬೇರೆ ನೈಟ್ ಅಲ್ವಾ, ಎಲ್ವಾಗುತ್ತೆ. ಹಗ್ಲಲ್ಲಿ ಹೋಗಿದ್ರು ಅಲೋವಿಲ್ಲ ಅಂತ ಇನ್ನೂ ಅಲೋ ಮಾಡ್ತಿರ್ಲಿಲ್ಲ. ಹಾಗೆ ಅದನ್ನೆಲ್ಲ ಓಡಾಡಿಕೊಂಡು ಬಂದ್ವಿ. ನಾವು ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಬರೋಷ್ಟರಲ್ಲಿ ನೋಡಿ, ಇಲ್ಲಿ ನಮ್ಮ ಟೀಮ್ನವರು ಪಾಪ ನಮಗೋಸ್ಕರ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲೇ ನೋಡಿ ಬಿಸಿ ಬಿಸಿಯಾಗಿ ರೆಡಿ ಮಾಡಿದರು, ಎಲ್ಲ ಮಿಕ್ಸ್ ಮಾಡಿಕೊಡ್ತಾಯಿದ್ರು. ಅಷ್ಟರಲ್ಲಿ ನಾವು ಹೋಗಿ ಒಂದು ವೀಡಿಯೋನ ಸಹ ಮಾಡಿಕೊಂಡೆ. ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಪಲಾವು, ಮೊಸರು ಬಜ್ಜಿ, ಹಾಗೆ ರವೆ ಪಾಯಸನೂ ಮಾಡಿದ್ರು. ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಅರೌಂಡ್ ನಾವು ಅಲ್ಲಿ ಬಿಡೋಷ್ಟೊತ್ತಿಗೆ 11:30 to 12 o'clock ಆಗಿತ್ತು. ನೈಟೆಲ್ಲ ಟ್ರಾವೆಲ್ ಮಾಡಿಕೊಂಡು ಬೆಂಗಳೂರಿಗೆ ರೀಚ್ ಆದ್ವಿ. ಬೆಳಗ್ಗೆ ಒಂದು 8:30 ಅಷ್ಟೊತ್ತಿಗೆ ರೀಚ್ ಆದ್ವಿ ಅಂತ ಹೇಳ್ಬೋದು. ಹಾಗೆ ಅವರವರು ಎಲ್ಲೆಲ್ಲಿ ಹತ್ತಿದ್ರಲ್ವ, ಅವ್ರವ್ರ ಸ್ಟಾಪಲ್ಲಿ ಅವ್ರವ್ರು ಹಿಡ್ಕೊಬೋದು. ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ನಾವೆಲ್ಲಿ ಹತ್ತಿರ್ತೀವೋ ಅದೇ ಸ್ಟಾಪಲ್ಲಿ ಮತ್ತೆ ನಮ್ಮನ್ನು ಅಲ್ಲೇ ಬಿಡ್ತಾರೆ. ರಿಸ್ಕ್ ಇರೋದಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಮಗಿಂತ ಮುಂಚೆ ಲೇಟಾಗಿ ಹತ್ತಿದ್ರಲ್ಲ, ಅವರೆಲ್ಲ ನಮಗಿಂತ ಮುಂಚೆ ಹೇಳಿತಿದ್ರು. ಅವ್ರನ್ನೆಲ್ಲ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ನೋಡಿ, ಎಲ್ಲರೂ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾಪು ನಮ್ಮದೇನೆ. ನಾವು ಎಲ್ಲನೂ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಅವ್ರು ಮಾಡಲಿಲ್ಲ. ಇವರೇ ನೋಡಿ, ಉಷಾ ಅಂದ್ಬಿಟ್ಟು ಪಲ್ಲವಿ ಹಾಲಿಡೇಸ್ ಮ್ಯಾನೇಜ್ಮೆಂಟ್ನವರು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ಲರನ್ನೂ ಕೇರ್ ಮಾಡಿ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದರು ಅಂತ ಹೇಳ್ಬೋದು. ಹಾಗೆ ನಮ್ಮ ಸ್ಟಾಪಲ್ಲೂ ಸಹ ಇಲ್ವಿ. ನಮ್ಮ ಜೊತೆ ಹತ್ತಿದವರು ಕೆಲವೊಬ್ಬರೆಲ್ಲ ಇಲ್ಲಿ ಹೇಳಿದ್ರು, ಅವ್ರನ್ನೂ ಸಹ ಮಾತಾಡಿಸ್ಕೊಂಡು ಮನೆ ಕಡೆಗೆ ಬಂದ್ವಿ. ಇದಾಗಿತ್ತು ನನ್ನ ಟ್ರಿಪ್ನ ವೀಡಿಯೋಸು ಅಥವಾ ವ್ಲಾಗ್ಸ್ ಆಗಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.